ನಾವೀಗ ನೋಡಕ್ ಹೋಗ್ತಾ ಇರೋಂಥ ಗೋಡೆ 21,000 ಕಿಲೋಮೀಟರ್ ಇರೋಂಥ ಗೋಡೆ. ಅದು ಆಶ್ಚರ್ಯ ಆಗ್ತಾ ಇದೆ ನನಗೆ. ಬಂದಿದ ತಕ್ಷಣ ಅಟ್ಯಾಕ್ ಮಾಡ್ಬಿಡ್ಬೇಕು. ಜೈ ಓಕೆ, ಬಾಯ್ ಬಾಯ್, ಟಾಟಾ. 21,000 ಕಿಲೋಮೀಟರ್ ಗೋಡೆ ಕಟ್ಟೋದು ಅದು ಸುಮ್ಮನೆ ವಿಷಯ ಅಲ್ವೇ ಅಲ್ಲ. ತುಂಬ ಕಷ್ಟಕರವಾಗಿರುವಂಥ ಕೆಲಸ. ತುಂಬ ಜನ ಬೇಕು, ತುಂಬ ಹಣ ಬೇಕು. ಆಗಿನ ಕಾಲದಲ್ಲೇ ಚೈನಾದ ರಾಜರ ಹತ್ರ ಇದ್ದಂತಹ ಲಕ್ಷಾಂತರ ಸೈನಿಕರು, ಲಕ್ಷಾಂತರ ಲೇಬರ್ಸು ಸಹ ಸಾಕಾಗ್ತಾ ಇರಲಿಲ್ಲ. ಇದ್ರ ಜೊತೆಗೇನೆ ರಾಜ ಆಡಳಿತ ಮಾಡುವಾಗ ಯಾರಾದ್ರೂ ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಸಹ ಅವ್ರನ್ನೂ ಎಳ್ಕೊಂಬಂದ್ಬಿಟ್ಟು ಶಿಕ್ಷೆಯಾಗಿ ಮಹಾಗೋಡೆನ ಕಟ್ಟಿಸ್ತಾ ಇದ್ರು. ಅಂದ್ರೆ ಸುಮ್ಮನೆ ನೆಪ ಬೇಕಾಗಿತ್ತು ಅಷ್ಟೇ ಅವ್ರನ್ನ ಕರ್ಕೊಂಬಂದು ಕೆಲ್ಸಕ್ಕೆ ಹಾಕಕ್ಕೆ. ಚೈನಾದ ಮಹಾಗೋಡೆ ಕಟ್ಟುವಾಗ ಕನಿಷ್ಠ 10 ಲಕ್ಷ ಜನ ಸತ್ತಿದ್ದಾರೆ ಅಂತ ಮಾಹಿತಿ ಇದೆ. ಗೋಡೆ ಕಟ್ಟೋ ಟೈಮಲ್ಲಿ ಜನರು ಸಾವನ್ನಪ್ಪಿದಾಗ ಗೋಡೆ ಅಡಿಪಾಯದಲ್ಲೇ ಅವ್ರನ್ನ ಸಮಾಧಿ ಮಾಡ್ಬಿಟ್ಟು ಅದ್ರ ಮೇಲೆ ಹಂಗೆ ಗೋಡೆ ಕಟ್ಬಿಡ್ತಾ ಇದ್ರು. ನಾವಂತೂ ಅದ್ಭುತದಿಂದ ಅದ್ಭುತವಾಗಿರೋ ಅಂತ ರೋಚಕವಾಗಿರೋ ಅಂತ ಜಾಗಕ್ಕೆ ಬಂದೇ ಬಿಟ್ವಿ. ಇಳ್ದಿದ ತಕ್ಷಣ ಓಡ್ಬಿಡ್ಬೇಕು, ಇಲ್ಲ ತುಂಬಾ ಡೇಂಜರ್ ಅಲ್ಲಿ ಸಿಲುಕೊಂತಾರೆ. ಓಡ್ರಿ 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 ಓಡ್ರಿ. ವೇರ್ ಇಸ್ ದ ಮೈ ಫೋಟೋ ಶಾರುಖ್ ಖಾನ್ ತರ ಕಾಣ್ತಾ ಇದೆ. ಚೈನಾದವರು ಅವರ ಗೋಡೆನ ನೋಡಕ್ಕೆ ಬಂದವ್ರೆ. ಹೌ ಯು ಆರ್ ಫೀಲಿಂಗ್? ಯು ಆರ್ ಕಮಿಂಗ್ ಟು ವಾಚ್ ಯುವರ್ ಗೋಡೆ ಓನ್ಲಿ. What are you talking here? ಎಂಜಾಯ್ ದ ಗೋಡೆ. Thank you. ದೇವರು ಅಂತೂ ಇಂತೂ ಮಹಾಗೋಡೆ ಹತ್ರ ಬಂದೇ ಬಿಟ್ವಿ. ಇತಿಹಾಸಕಾರರು ಈ ಗೋಡೆಯ ಇತಿಹಾಸವನ್ನು ಹುಡ್ಕೊಂಡು ಹೋಗ್ತಾ ಅವ್ರಿಗೆ ಗೊತ್ತಾಯಿತು ಈ ಮಹಾಗೋಡೆ 2300 ವರ್ಷಗಳ ಹಳೆಯದ್ದು ಅಂತ. ಅಷ್ಟೇ ಅಲ್ಲ, ಈ ಗೋಡೆ ಸ್ಪೇಸಿಂದ ನಿಂತ್ಕೊಂಡು ನೋಡಿದ್ರೆ ಕಾಣಿಸುತ್ತೆ ಅಂತ ಸುಮಾರು ವರ್ಷಗಳ ಕಾಲ ನಂಬ್ತಾ ಇದ್ರು. ನಿಜ ಏನು ಅಂತಂದರೆ ಈ ಗೋಡೆ ಸ್ಪೇಸಿಂದ ಬರೀ ಗಣ್ಣಿಂದ ಕಾಣಲ್ಲ, ಟೆಲಿಸ್ಕೋಪಿಂದ ಹಾಕ್ಕೊಂಡು ನೋಡಿದ್ರೆ ಕಾಣಿಸುತ್ತೆ. ನಾವೀಗ ಟೆಲಿಸ್ಕೋಪಿಂದ ಅಲ್ಲ, ರಿಯಲ್ ಆಗೇ ನೋಡೋಣ. ಅಲ್ಲಿ ನೋಡಿ, ಮೋಸ್ಟ್ ವಾಂಟೆಡ್ ಚೈನಾದ ಮಹಾಗೋಡೆಗೆ ಇಡ್ರಿ ಬಲ್ಗಾಲು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ನೋಡ್ತಾ ಇರುವಂಥ ಈ ಗೋಡೆ 21,000 ಕಿಲೋಮೀಟ್ರು ಹಂಗಂಗೆ ಆದೋಗ್ಬಿಡುತ್ತೆ ಅಂತ. ಆ್ಯಕ್ಚುಲಿ ಚೈನಾದ ರಾಜ ಒಂದೇ ಸಲ ಎದ್ದು ನಿಂತ್ಕೊಂಡ್ಬಿಟ್ಟಿಲ್ಲ, 21,000 ಕಿಲೋಮೀಟ್ರ್ ಕಟ್ಬಿಡ್ಬೇಕು ಅಂತ. ಕಾಲಾನುಕಾಲಕ್ಕೆ ಬಂದಂತಹ ಚೈನಾದ ರಾಜರು ಹಂಗಂಗೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾ 21,000 ಕಿಲೋಮೀಟ್ರನ್ನ ಕಟ್ಬಿಟ್ರು ಈ ಗೋಡೆ. ಆ್ಯಕ್ಚುಲಿ ಈ ಗೋಡೆಯ ಗುದ್ಲಿ ಪೂಜೆ ಆಗಿದ್ದು ಕ್ರಿಸ್ತಪೂರ್ವ 220ರಲ್ಲಿ.